ಸ್ನೇಹಿತರೆ, ಇವತ್ತು ನಾವು ಇ ಕೋರ್ಟ್ ಸರ್ವಿಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಯಾವುದಾದ್ರೂ ಕೇಸ್ನಲ್ಲಿ ಆ್ಯಡ್ ಮಾಡಿದ್ದೀವಿ ಅಂದರೆ ಆ ಒಂದು ಕೇಸ್ನ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅನ್ನೋದು ಯಾವಾಗಿದೆ ಅಂತ ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಅಂದರೆ ನಮ್ಮ ಒಂದು ಕೇಸ್ ನಡೀತಾ ಇದೆ ಅಂದರೆ ಅಲ್ಲಿ ಪ್ರತಿ ತಿಂಗಳು ಅಥವಾ ತಿಂಗಳಲ್ಲಿ 2 ಸಾರಿನೋ ಅಥವಾ 2 ತಿಂಗಳಲ್ಲಿ 1 ಸಾರಿ ಈ ರೀತಿಯಲ್ಲಿ ಹಿಯರಿಂಗ್ ಡೇಟ್ ಬರ್ತಾ ಇರುತ್ತಲ್ಲ, ಆ ಒಂದು ಡೇಟನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು, ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವ ಡೇಟ್ಗೆ ಇದೆ ಅಂತ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇ ಕೋರ್ಟ್ ಸರ್ವಿಸ್ ಆ್ಯಪ್ನ ನಾನು ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಇ ಕೋರ್ಟ್ ಸರ್ವಿಸ್ ಅಂತ ಈ ರೀತಿ ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಅಲ್ಲಿ ಕೇಸ್ ನಂಬರ್ ಮೂಲಕನೋ ಅಥವಾ ಹೆಸರಿನ ಮೂಲಕನೋ ನಾವು ಕೇಸ್ನ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಮೊದಲು ಕೇಸ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ CNR ನಂಬರ್ ಅಂತ ಇದೆ, ನಂಬರ್ ಮೂಲಕ ಸರ್ಚ್ ಮಾಡ್ಕೋಬಹುದು. ಅಥವಾ ಇಲ್ಲಿ ಮೇಲ್ಗಡೆ ಕೇಸ್ ಸ್ಟೇಟಸ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೇಸ್ ಸ್ಟೇಟಸ್ ಅಂತ ಇದೆ ನೋಡಿ, ಸಾರಿ ಕೇಸ್ ಲಿಸ್ಟಲ್ಲಿ ಇಲ್ಲಿಂದನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಕೇಸ್ ಸ್ಟೇಟಸ್ ಅಂತ ಇದೆ, ಇಲ್ಲಿಂದ ಕೇಸ್ ನಂಬರ್ ಮೂಲಕನೋ ಅಥವಾ ಪಾರ್ಟಿ ನೇಮ್ ಮೂಲಕನೋ ಅಥವಾ ಫೈಲಿಂಗ್ ನಂಬರು, FIR ನಂಬರು, ಯಾವುದೇ ರೀತಿ ನಂಬರ್ನ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಕೇಸ್ನ ಆ್ಯಡ್ ಮಾಡ್ಕೋಬೋದು. ಈ ಒಂದು ಆ್ಯಪ್ನಲ್ಲಿ ಕೇಸ್ನ ಆ್ಯಡ್ ಮಾಡಿದ ನಂತರದಲ್ಲಿ ಇಲ್ಲಿ ಮೈ ಕೇಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದರೆ ನಾವು ಆ್ಯಡ್ ಮಾಡಿರುವಂಥ ಕೇಸ್ಗಳೆಲ್ಲ ಇಲ್ಲಿ ಮೈ ಕೇಸಸ್ನಲ್ಲಿ ಹೋಗಿರುತ್ತೆ. ಇಲ್ಲಿ ನೋಡ್ಬೋದು ಅಪ್ಡೇಟೆಡ್ ಕೇಸಸ್ ಅಂತ 2 ಕೇಸ್ ಇಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವ ಒಂದು ಕೇಸ್ ಅಂತ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ನಂಬರ್ ತೋರಿಸ್ತಾ ಇದೆ, ಕೇಸ್ ನಂಬರು. ಈ ಕೇಸ್ ನಂಬರ್ ಮೂಲಕ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ ಒಂದು ಕೇಸನ್ನು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನಿದೆ ಅಂತ ನಾವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಅದರ ಸಂಪೂರ್ಣವಂಥ ಡೀಟೇಲ್ಸ್ ಇಲ್ಲಿ ಈ ರೀತಿ ಓಪನ್ ಆಗಿ ಬಂದಿದೆ. ಓಪನ್ ಆಗಿ ಬಂದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೇಸ್ ಸ್ಟೇಟಸ್ನಲ್ಲಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಇಲ್ಲಿ ನೋಡಿ 2/8/2025 ಕೊಟ್ಟಿದ್ದಾರೆ. ಆ ಒಂದು ಡೇಟ್ಗೆ ನಮ್ಮ ಒಂದು ಹಿಯರಿಂಗ್ ಇರುತ್ತೆ, ನೆಕ್ಸ್ಟ್ ಹಿಯರಿಂಗ್ ಅನ್ನೋದು ಇರುತ್ತೆ. ಈ ರೀತಿ ನಾವು ಇ ಕೋರ್ಟ್ ಸರ್ವಿಸ್ ಆ್ಯಪ್ನಲ್ಲಿ ನಾವು ಒಂದು ನೆಕ್ಸ್ಟ್ ಹಿಯರಿಂಗ್ ಡೇಟನ್ನು ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.